ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ಪ್ರತಿನಿತ್ಯವೂ ಕೂಡ ಒಬ್ಬೊಬ್ಬರು ಶಾಸಕರ ಮನೆಗೆ ಹೋಗಿ ಅವರ ಮನೆಯನ್ನ ಎಕ್ಸ್ಪ್ಲೋರ್ ಮಾಡುವಂತಹ ಒಂದು ಸಣ್ಣ ಪ್ರಯತ್ನ ನಮ್ಮ ಹೆಲೋ ಹಿಂದೂ ತಂಡದಿಂದ ಆಗ್ತಾ ಇದೆ. ಇವತ್ತು ನಾವು ಬಂದಿರೋದು ಹುಬ್ಬಳ್ಳಿಯಲ್ಲಿರುವಂತಹ ಇಂದ್ರಪ್ರಸ್ಥಕ್ಕೆ. ಸೊ ಇಂದ್ರಪ್ರಸ್ಥದಲ್ಲಿ ಯೋಗಾನಂದ ಅನ್ನುವಂತಹ ಒಂದು ಕಂಪ್ಲೀಟ್ ಪ್ಲಾಟ್ ಇದೆ. ಸೊ ಇಲ್ಲಿ ನಾವು ನಿಂತ್ಕೊಂಡಿದ್ದೀವಿ. ವೀಕ್ಷಕರೇ, ನಾವು ಎಂಟರ್ ಆದ ತಕ್ಷಣ ನಮಗೆ ಯೋಗಾನಂದ ವಿಲ್ಲಾ ಕಾಣಸಿಗುತ್ತೆ. ಇದೇ ವಿಲ್ಲಾದಲ್ಲಿ ಅರವಿಂದ್ ಬೆಲ್ಲದ್ ಸರ್ ವಾಸ ಮಾಡ್ತಾ ಇರೋದು. ಅವರ ತಂದೆ ಚಂದ್ರಕಾಂತ್ ಬೆಲ್ಲದ್ ಹಾಗೂ ಅವರ ಇಡೀ ಕುಟುಂಬ ಇಲ್ಲೇ ಇರುತ್ತೆ. ಸೊ ಬನ್ನಿ ಒಳಗಡೆ ಹೋಗೋಣ. ಈಗ ನೀವು ನನ್ನ ಸುತ್ತಮುತ್ತ ನೋಡ್ತಾ ಇರುವಂಥದ್ದು ಕಂಪ್ಲೀಟ್ ಗಾರ್ಡನ್ ಏರಿಯಾ. ಗಣೇಶನ ವಿಗ್ರಹವನ್ನು ನೀವು ಗಮನಿಸಬಹುದು. ವಿಘ್ನ ನಿವಾರಕ ಇದ್ದಂತಹ ಕಡೆಗಳಲ್ಲಿ ಯಾವುದೇ ವಿಘ್ನಗಳಾಗೋದಿಲ್ಲ ಅಂತ ಹೇಳ್ತಾರೆ. ಥಿಯೇಟ್ ನಮ್ಮ ಬೆಂಗಳೂರಿನಲ್ಲಿ ಲಾಲ್ಬಾಗ್ ಕಬ್ಬನ್ ಪಾರ್ಕ್ ಹೇಗಿದೆಯೋ ಅದೇ ರೀತಿಯಾದಂತಹ ಒಂದು ವಾತಾವರಣ, ಅದಕ್ಕಿಂತ ಅದ್ಭುತವಾದಂತಹ ವಾತಾವರಣ ಇಲ್ಲಿ ಕಾಣಸಿಗುತ್ತೆ. ಎಡಭಾಗದಲ್ಲಿ ಈಗ ನೀವು ನೋಡ್ತಾ ಇರೋದು ಅರವಿಂದ್ ಬೆಲ್ಲದ್ ಸರ್ ಅವರ ನಿವಾಸ. ಬಲಭಾಗದಲ್ಲಿ ಒಂದು ಅದ್ಭುತವಾದಂತಹ ಕುದುರೆ ಆಕೃತಿಯನ್ನು ನೀವು ಗಮನಿಸಬಹುದು. ಬಲಭಾಗದಲ್ಲಿ ನಮಗೆ ಇನ್ನೊಂದು ವಿಗ್ರಹ ಕಾಣಸಿಗುತ್ತೆ, ಬುದ್ಧನ ವಿಗ್ರಹ. ಅಂದರೆ ತುಂಬ ಯೂನಿಕ್ ಆಗಿ ಮನೆಯನ್ನು ಮಾಡಿದ್ದಾರೆ. ಹೊರಗಡೆಯಿಂದ ನೀವು ನೋಡಬಹುದು ಯಾವ ಥರದ ಡಿಸೈನನ್ನು ಮಾಡಿದ್ದಾರೆ ಅಂತ. ಒಂದು ಕಡೆ ನಮ್ಮ ಇವತ್ತಿನ ಅತಿಥಿ ಅರವಿಂದ್ ಬೆಲ್ಲದ್ ಸರ್ ಅಲ್ಲಿ ಪುಸ್ತಕವನ್ನು ಓದ್ತಾ ಇದ್ದಾರೆ. ಅರವಿಂದ್ ಬೆಲ್ಲದ್ ಸರ್ ಅವರನ್ನು ಇವತ್ತು ಸಂದರ್ಶನ ಮಾಡಲಿಕ್ಕೆ ಬಂದಿದ್ವಿ. ಅಂದರೆ ಕಂಪೇರ್ ಟು ಅದರ್ ಪೊಲಿಟಿಷಿಯನ್ಸ್ ತುಂಬ ಚೆನ್ನಾಗಿ ಓದ್ಕೊಂಡಿರುವಂತಹ ಮತ್ತು ತುಂಬ ಚೆನ್ನಾಗಿ ಸ್ಟಡಿ ಮಾಡುವಂತಹ ವ್ಯಕ್ತಿತ್ವ ಅರವಿಂದ್ ಬೆಲ್ಲದ್ ಅವರು. ಸೊ ತಮ್ಮೆಲ್ಲರಿಗೂ ಅರವಿಂದ್ ಬೆಲ್ಲದ್ ಅವರ ಮನೆಗೆ ಪ್ರೀತಿಯ ಸ್ವಾಗತ. ಮತ್ತು ಇನ್ನೊಂದು ಕಡೆ ನೀವು ನೋಡ್ತಾ ಇದ್ದೀರಿ ಇನ್ನೊಂದು ರೂಮ್. ಸೊ ಇಲ್ಲಿ ಕೂಡ ಫ್ಯಾಮಿಲಿ ಕಂಪ್ಲೀಟ್ ಆಗಿ ಕೂತ್ಕೊಂಡು ಸಮಯವನ್ನು ಕಳೀಲಿಕ್ಕೆ ಅಂತ ಹೇಳಿ ಮಾಡ್ಕೊಂಡಿರೋದು. ಇದು ಗಾರ್ಡನ್ ಏರಿಯಾ. ಸೊ ನಾವು ವಾಕ್ ಮಾಡ್ತಾ ಹೋಗ್ತಾ ಇದ್ದಂತೆ ಗಾರ್ಡನ್ ಏರಿಯಾದಲ್ಲೇ ಕಾರ್ ಪಾರ್ಕಿಂಗ್ ನಮಗೆ ಕಾಣಸಿಗುತ್ತೆ. ಸೊ ನೋಡಬಹುದು ಸರ್ ಕಾರ್ ನಿಂತಿದೆ. ಎರಡು ಕಾರ್ಗಳು ಕೂಡ ಅವರದ್ದೇ. ಪ್ರತಿನಿತ್ಯವೂ ಕೂಡ ಜನರ ಜೊತೆ ಒಡನಾಟವನ್ನು ತುಂಬ ಅದ್ಭುತವಾಗಿ ಇಟ್ಕೊಂಡಿದ್ದಾರೆ. ಹೆಚ್ಚು ಪ್ರಯಾಣ ಮಾಡೋದರ ಮೂಲಕ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಕೆಲಸವನ್ನು ಫಟಾಫಟ್ ಅಂತ ಮಾಡುವಂತಹ ವ್ಯಕ್ತಿತ್ವಗಳಲ್ಲಿ ಅರವಿಂದ್ ಬೆಲ್ಲದ್ ಅವರು ಒಬ್ಬರು. ಸೊ ನೋಡಿ, ಕಾರ್ ಪಾರ್ಕಿಂಗ್ನ ಪ್ಲೇಸ್ ಇದು. ಎಂಟರ್ ಆದ ತಕ್ಷಣ ಮನೆಗೆ ಎಂಟರ್ ಆಗೋಕ್ಕೂ ಬಿಫೋರ್ ಇರುವಂತಹ ಕಾರ್ ಪಾರ್ಕಿಂಗ್ ಪ್ಲೇಸ್. ಅದಾದ ನಂತರ ಇಲ್ಲಿ ಇನ್ನೊಂದು ವಿಗ್ರಹವನ್ನು ನಾವು ವಿಟ್ನೆಸ್ ಮಾಡಬಹುದು. ಸೊ ನೋಡಿ, ಬಸವನ ವಿಗ್ರಹ. ಸೊ ಗಂಟೆ ಎಲ್ಲ ಹಾಕಿದ್ದಾರೆ. ಬನ್ನಿ ಇವತ್ತಿನ ಅತಿಥಿಯ ಮನೆಗೆ ನಿಮಗೆ ಕರ್ಕೊಂಡು ಹೋಗ್ತೀನಿ. ನಮಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ ಅರವಿಂದ್ ಬೆಲ್ಲದ್ ಸರ್ ಅವರು. ಸೊ ಅವರ ಮನೆಯನ್ನು ಎಕ್ಸ್ಪ್ಲೋರ್ ಮಾಡಬೇಕು ಅನ್ನುವಂತಹ ಆಸೆ ಇತ್ತು ತುಂಬ ದಿನಗಳಿಂದ. ಓಕೆ, ನಾನು ಗಿರಿಜಾ ಲೋಕೇಶ್ ಅವ್ರ ಮನೆಯಲ್ಲಿ ನೋಡಿದ್ದೆ. ಅವ್ರು ಹೇಳಿದರು ನಮ್ಮ ಮನೆಗೆ ಯಾರಾದರೂ ಬಂದರೆ ಬೆಲ್ ಹೊಡಿಯೋದು ಬೇಕಾಗಿಲ್ಲ, ಗಂಟೆ ಹೊಡಿಬೇಕು ಅಂತ. ಸರ್ ತುಂಬ ಯೂನಿಕ್ ಕಾನ್ಸೆಪ್ಟ್. ಗಂಟೆ ಹೊಡೆದ ತಕ್ಷಣ ಅರವಿಂದ್ ಬೆಲ್ಲದ್ ಅವರು. ಬರ್ರಿ ಇದಾಯ್ತು. ಚೆನ್ನಾಗಿದೆ. ನೀವು ಹೆಂಗದ್ರಿ? ಆರಾಮ್ ಸರ್. ಹೇಗೆ, ಯಾರ್ದು ಐಡಿಯಾ ಸರ್ ಇದು? ಹಂಗೆ ಎಲ್ಲೇ ಹೋಗಿದ್ವಿ, ಹೋದಾಗ ಚೆನ್ನಾಗಿ ಅನಿಸ್ತಾ ನೋಡ್ಲಿಕ್ಕೆ, ಹಾಗಾಗಿ ತೊಗೊಂಬಂದಿದ್ವಿ.